ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ವಿಶೇಷ ತರಗತಿಯಲ್ಲಿ ನಿನ್ನೆ ನಡೆದಂಥ HKಗೆ ಸಂಬಂಧಪಟ್ಟಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಜಿಯೋಗ್ರಫಿಯಿಂದ ಅಧಿಕೃತವಾಗಿ 15 ಪ್ರಶ್ನೆಗಳು ಬಂದಿದ್ದು, ಈ 15 ಪ್ರಶ್ನೆಗಳ ಸಂಭವನೀಯ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಸಾಧ್ಯವಾದಷ್ಟು ಸರಿ ಉತ್ತರಗಳನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ನೀವು ಈ ಕೂಡಲೇ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿನ್ನೆ ನಡೆದಂಥ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂಥ ಆನ್ಸರನ್ನು ನೀವು ಈ ಒಂದು ವಿಡಿಯೋದಲ್ಲಿ ವೀಕ್ಷಿಸ್ಬೋದು. ಹಾಗಾಗಿ ಇವತ್ತಿನ ಮತ್ತೊಂದು ವಿಶೇಷತೆ ಏನಿದೆಯಪ್ಪ ಅಂದರೆ, ನಿನ್ನೆ ನಡೆದಂಥ ಅಧಿಕೃತವಾದಂಥ 15 ಭೂಗೋಳ ಪ್ರಶ್ನೆ ಪತ್ರಿಕೆಯಲ್ಲಿ ನಾನೇ ಬರೆದಿರುವಂಥ ಭೂಗೋಳ ಚೇತನ ಪುಸ್ತಕ ಏನಿದೆ, ಆ ಭೂಗೋಳ ಚೇತನ ಪುಸ್ತಕದಿಂದ 15 ಪ್ರಶ್ನೆಗಳಲ್ಲಿ 14 ಪ್ರಶ್ನೆಗಳು ಸಹ ಬಂದಿದ್ದಾವೆ. ಅದರ ಪ್ರೂಫ್ ಕೂಡ ನಿಮಗೆ ಮುಂದಿನ ಪೇಜಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕಿಂತ ವಿಶೇಷವಾಗಿ ಮುಂದೆ ನಡೆಯುವಂಥ CR, DR, VAOಗೆ ಸಂಬಂಧಪಟ್ಟಂಥ ಮುಂದಿನ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಖಂಡಿತವಾಗ್ಲೂ ಈ ಪುಸ್ತಕ ಯೂಸ್ ಆಗುತ್ತೆ. ಕಾರಣ ಯಾಕಪ್ಪ ಅಂದರೆ NCERT ಹೊರ ರಾಜ್ಯದ ಪ್ರಶ್ನೆ ಪತ್ರಿಕೆಗಳನ್ನು ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ಪುಸ್ತಕವನ್ನು ರಚನೆ ಮಾಡಿರೋದ್ರಿಂದ ಇದು ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಮೊದಲ ಕ್ವಶನ್ಸ್ ನೆನ್ನೆ ಕೇಳಲಾದಂಥ ಪ್ರಥಮ ಕ್ವಶನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರಥಮ ಕ್ವಶನ್ಸ್ ಏನಿದೆಯಪ್ಪ ಅಂದರೆ, ಇಲ್ಲಿ ನೋಡಿ, ಒಂದು ಪಟ್ಟಿಯಲ್ಲಿ ಜಿಮ್ ಕಾರ್ಬೆಟ್, ಕಾಜಿರಂಗ, ಗಿರ್, ಖಾನಾ ಎನ್ನುವಂಥ 4 ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳನ್ನು ಒಂದು ಭಾಗದಲ್ಲಿ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಉದ್ಯಾನವನಗಳನ್ನು. ಈ ಭಾಗದಲ್ಲಿ ಅದಕ್ಕೆ ಸಂರಕ್ಷಿಸಲ್ಪಡುವಂಥ ಪ್ರಾಣಿಗಳು ಯಾವುದು ಅಂತ ಕೇಳಿ ಮತ್ತೊಂದು ಭಾಗದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊದಲನೇದು ನಾವು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಏನಕ್ಕೆ ಫೇಮಸ್ ಅಂತ ನೋಡೋದಾದ್ರೆ, ನೋಡಿ, ಜಿಮ್ ಕಾರ್ಬೆಟ್ ಹುಲಿಗಳಿಗೆ ಫೇಮಸ್. ಯಾಕಪ್ಪ ಅಂದ್ರೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ನಾವು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನ ಕರೀತಾ ಹೋಗ್ತೀವಿ. ಜೊತೆಗೆ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನ 1973ರಲ್ಲಿ ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಯಿತು. ಅದಕ್ಕೋಸ್ಕರ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ಯಾವುದು ಅಂತ ಬಂದಾಗ ಹುಲಿ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಹಾಗಾದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಕಾಜಿರಂಗ ಏನಕ್ಕಪ್ಪ ಫೇಮಸ್ ಅಂದ್ರೆ, ಕಾಜಿರಂಗ ಯಾವಾಗ್ಲೂ ಅಷ್ಟೇ ಏಕ ಕೊಂಬಿನ ಝೆಂಡಾ ಮೃಗಕ್ಕೆ ಫೇಮಸ್. ಇತ್ತೀಚೆಗೆ ಕಾಜಿರಂಗದಲ್ಲಿ ಈ ಝೆಂಡಾ ಮೃಗಗಳ ಸಂಖ್ಯೆ ಅಧಿಕವಾಗಿರೋದ್ರಿಂದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಿಂದ ಮಾನಸ ರಾಷ್ಟ್ರೀಯ ಉದ್ಯಾನವನಕ್ಕೆ ಈಗ ಏಕಕೊಂಬಿನ ಝೆಂಡಾ ಮೃಗಗಳನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇನ್ನ ನೆಕ್ಸ್ಟ್ ಗಿರ್ ಅಂತ ಬಂದಾಗ, ಗಿರ್ ಅನ್ನುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಇದಕ್ಕೆ ಏನಕ್ಕೆ ಫೇಮಸ್ ಅಂದ್ರೆ, ಗುಜರಾತ್ ಅಲ್ಲಿ ಬರುತ್ತೆ. ಗಿರ್ ಅನ್ನೋದು ಅತಿ ಹೆಚ್ಚು ಸಿಂಹಗಳಿಗೆ ಫೇಮಸ್. ಇನ್ನ ಖಾನಾ ಅಂತ ಬಂದಾಗ, ಇದು ನೋಡಿ ಏನಕ್ಕೆ ಫೇಮಸ್ ಅಂತ ಬಂದಾಗ, ಜೌಗು ಜಿಂಕೆ ಅಥವಾ ಅದನ್ನ ಬರಸಿಂಗ ಅಂತ ಕರಿತೀವಿ. ಈ ರೀತಿಯಾಗಿ ಮ್ಯಾಚ್ ಮಾಡಿದ್ರೆ ನಿಮ್ಗೆ ಸರಿಯಾದಂತ ಉತ್ತರ ಸಿಗುತ್ತೆ. ಈ ಒಂದು ಮ್ಯಾಚ್ಡ್ ಆಫ್ ಫಾಲೋಯಿಂಗ್ ಅನ್ನ ಅನುಸರಿಸಿ ನಾವು ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡೋದಾದ್ರೆ ಯಾವುದು ಸರಿಯಾದಂತ ಉತ್ತರ ಅಂದ್ರೆ, ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಎಗೆ 4th ಕರೆಕ್ಟ್ ಆಗುತ್ತೆ. ಎಗೆ ನೋಡಿ 4th ಕರೆಕ್ಟ್ ಆಗುತ್ತೆ. 2ರಲ್ಲಿದೆ, ಎ 4th 3ರಲ್ಲಿದೆ. ಹಾಗಾಗಿ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದು ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಮಿನಿಮಮ್ ನಿಮ್ಗೆ 2ರಿಂದ 3 ಸರಿಯಾದಂತ ಉತ್ತರ ಗೊತ್ತಿರಬೇಕು. ಇನ್ನು ನೋಡಿ, 4th ಇದೆ, ಇಲ್ಲೂ 4th ಇದೆ, ಇಲ್ಲೂ 4th ಇದೆ, ಅಲ್ಲೂ 4th ಇದೆ. ಈ ಒಂದಕ್ಕೆ ಜಿಮ್ ಕಾರ್ಬೆಟ್ ಹುಲಿ ಅನ್ನೋದು ಎಲ್ಲಕ್ಕೂ ಸಿಕ್ಕೋಗುತ್ತೆ. ಇನ್ನು ನೀವು 2ನೇ ಆನ್ಸರ್ ಅನ್ನು ನೋಡ್ಬೇಕಾಗತ್ತೆ. 2ನೇ ಆನ್ಸರ್ ಅನ್ನ ನೋಡಿದಾಗ ನೀವು ಸರಿಯಾದಂತ ಉತ್ತರವನ್ನ ಮ್ಯಾಚ್ ಮಾಡ್ಬೋದಾಗತ್ತೆ. ನೋಡಿ, ಬಿಗೆ ಕಾಜಿರಂಗ ಇಲ್ಲಿದೆ, 3 ಇನ್ನೆಲ್ಲೂ ಇಲ್ಲ. ಹಾಗಾಗಿ ನೀವು ಈಸಿಯಾಗಿ ಅದನ್ನ ಐಡೆಂಟಿಫೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸಿ ಅಂತ ಬಂದಾಗ ಗಿರ್ ಇಲ್ಲಿದೆ. ಇನ್ನ ಖಾನಾ ಅಂತ ಬಂದಾಗ ಜೌಗು ಸಿಂಹ ಅಂತ ಇದೆ, ಡಿ ಅಂತ ಇದೆ. ಇಷ್ಟನ್ನ ನೋಡ್ಕೊಂಡಾಗ, ಯಾಕಂದ್ರೆ ಒಂದನ್ನ ನೋಡ್ಕೊಂಡಾಗ ನೀವು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಮಿನಿಮಮ್ 2ರಿಂದ 3 ಸರಿಯಾದಂತ ಮ್ಯಾಚ್ಡ್ ಆಫ್ ಫಾಲೋಯಿಂಗ್ ಗೊತ್ತಿದ್ರೆ ಮಾತ್ರ ನೀವು ಇದನ್ನ ಅನಾಲಿಸಿಸ್ ಮಾಡ್ಬೋದಾಗತ್ತೆ. ಹಾಗಾದ್ರೆ ಈ ಕ್ವಶನ್ಗೆ ಖಂಡಿತವಾಗ್ಲೂ ಸರಿಯಾದಂತ ಉತ್ತರ ಆಪ್ಷನ್ ಎ ಸರಿಯಾದಂತ ಉತ್ತರ ಇರುತ್ತೆ. ಈ ಒಂದು ಉತ್ತರವನ್ನ ಸೆಲೆಕ್ಟ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ 1 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಅದರಂತೆ ಮತ್ತೊಂದು ಯಾವ ಪ್ರಶ್ನೆ ಇದೆ ಅಂತ ನಾವು ನೋಡೋದಾದ್ರೆ, ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿ ಇದೆ. ಏಷ್ಯಾದ ಸಿಂಹಗಳಿಗೆ ಪ್ರಸಿದ್ಧವಾದಂತ ರಾಷ್ಟ್ರೀಯ ಉದ್ಯಾನವನ ಗಿರ್ ಇದೆ. ಏಕಕೊಂಬಿನ ಝೆಂಡಾ ಮೃಗಕ್ಕೆ ಕಾಜಿರಂಗ ಅಸ್ಸಾಂ ಇದೆ. ಜೊತೆಗೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಅಂತ ಇದೆ. ನನ್ನ ಪುಸ್ತಕದಲ್ಲಿ ಇದಕ್ಕೆ ಬೇಕಾದಂತ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ಇದೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಕ್ವಶನ್ಸ್ ಯಾವುದು ಅಂತ ನೋಡೋದಾದ್ರೆ, ಇದು ಕೂಡ ನಿನ್ನೆ HKನಲ್ಲೂ ಸಹ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇತ್ತು. ಇವತ್ತಿನ ಇದರಲ್ಲೂ ಕೂಡ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ಏನಿದೆ ಅಂತ ಬಂದಾಗ ಉಪಗ್ರಹಗಳಿಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ. ಇಲ್ಲಿ ನೋಡಿ, ಶನಿ ಅಂತ ಬಂದಾಗ ಇದು ಸೌರವ್ಯೂಹದ 2ನೇ ದೊಡ್ಡ ಗ್ರಹವಾದಂತಹ ಶನಿಗಿರುವಂತಹ ಉಪಗ್ರಹ ಯಾವುದು ಅಂದ್ರೆ ಟೈಟಾನು. ಗುರುವಿನ ಉಪಗ್ರಹ ಯಾವುದು ಅಂತ ಬಂದಾಗ ಗ್ಯಾನಿಮೇಡ. ಮಂಗಳ ಉಪಗ್ರಹ ಯಾವುದು ಅಂತ ಬಂದಾಗ ಫೋಮಸ್. ಯುರೇನಸ್ನ ಉಪಗ್ರಹ ಯಾವುದು ಅಂತ ಬಂದಾಗ ಮಿರಾಂಡ್ ಇದೆ. ಹಾಗಾಗಿ ಇದು ಮ್ಯಾಚ್ ಆಗತ್ತೆ ಸ್ನೇಹಿತರೆ. ಇದು ಮ್ಯಾಚ್ ಆಗಿದಾದ್ಮೇಲೆ ಇದನ್ನ ನಾವು ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡೋದಾದ್ರೆ
ಈಗ ನೋಡಿ ಶನಿ, ಶನಿ ಅಂತ ಬಂದಾಗ ಟೈಟಾನ್ ಅಂತ ಇದೆ, ಶನಿ ಅಂತ ಬಂದಾಗ ಟೈಟಾನ್ ಇದೆ ನೋಡಿ, ಎಗೆ ಸೆಕೆಂಡ್ ಇಲ್ಲಿ ಸಿಗುತ್ತೆ. ಇನ್ನ ಗುರು ಅಂತ ಬಂದಾಗ ನೋಡಿ ಬಿಗೆ ಗುರುವಿಗೆ ಗ್ಯಾನಿಮೇಡ ಇಲ್ಲಿ ಸಿಗುತ್ತೆ. ಮಂಗಳಗೆ ಸಿ ಅಂತ ಬಂದಾಗ ಎ ಸಿಗುತ್ತೆ, ಡಿಗೆ ಕಂಟಿನ್ಯೂಸ್ ಆಗಿ ಫೋರ್ತ್ ಇರುತ್ತೆ. ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಸ್ನೇಹಿತರೆ ಆಪ್ಷನ್ 3 ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಅನಾಲಿಸಿಸ್ ಮಾಡ್ತೀವಿ. ಇಲ್ಲಿ ನೋಡಿ 4 ಗ್ರಹಗಳೇನಿದಾವೆ, 4 ಗ್ರಹಗಳ ಉಪಗ್ರಹಗಳ ವಿಶೇಷತೆ ಏನು ಅಂತ ನಾವು ಸಿಂಪಲ್ ಆಗಿ ನೋಡೋದಾದ್ರೆ, ಫೋಬೋಸ್ ಮತ್ತು ಡಿಮೋಸ್ ಅನ್ನೋದು ಮಂಗಳನ ಉಪಗ್ರಹ. ಈ ಫೋಬೋಸ್ ಮತ್ತು ಡಿಮೋಸ್ ಅನ್ನೋದು ರೋಮನ್ ಅಧಿದೇವತೆಯ ನಾಯಿಗಳ ಹೆಸರನ್ನ ಮಂಗಳ ಗ್ರಹದ ಉಪಗ್ರಹಗಳಿಗೆ ಇಡಲಾಗಿದೆ ಅಂತ ಹೇಳ್ತೀವಿ. ಇನ್ನು ಟೈಟನ್ ಅಂತ ಬಂದಾಗ ಇದು ಸೌರವ್ಯೂಹದಲ್ಲೇ 2ನೇ ದೊಡ್ಡ ಉಪಗ್ರಹ. ಜೊತೆಗೆ ಟೈಟನ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಸೌರವ್ಯೂಹದಲ್ಲೇ ಮಳೆ ಮತ್ತು ವಾತಾವರಣವನ್ನು ಹೊಂದಿರುವಂತ ಏಕೈಕ ಉಪಗ್ರಹ ಯಾವುದು ಅಂತ ಬಂದಾಗ ಅದು ಟೈಟನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನ ವಿಶೇಷವಾಗಿ ಮಿರಾಂಡ್ ಅಂತ ಬಂದಾಗ ಇದು ಯುರೇನಸ್ನ ಉಪಗ್ರಹ. ಗ್ಯಾನಿಮೇಡ ಅಂತ ಬಂದಾಗ ಇದು ಗುರುವಿನ ಉಪಗ್ರಹ, ಇದು ಸೌರವ್ಯೂಹದಲ್ಲೇ ದೊಡ್ಡ ಉಪಗ್ರಹ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು ಸಿಂಪಲ್ ಆಗಿ ನಾವು ಉಪಗ್ರಹಗಳ ವಿಶೇಷತೆಯನ್ನು ನೋಡ್ತೀವಿ. ಸೊ ಹಾಗಾಗಿ ಸರಿಯಾದಂತ ಉತ್ತರ 3 ಅಥವಾ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ. ಇದನ್ನ ಮಾರ್ಕ್ ಮಾಡಿರೋರಿಗೆ 1 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೋಡಿ, ಆ ಉಪಗ್ರಹಗಳ ಬಗ್ಗೆ ನಮಗೆ ಸಂಪೂರ್ಣವಾದಂತ ಮಾಹಿತಿ ನಿಮ್ಗೆ ಎಲ್ಲಿ ಸಿಗುತ್ತೆ. ಮಿರಾಂಡ್ ಯುರೇನಸ್ನ ಉಪಗ್ರಹ ಮಿರಾಂಡು, ಟೈಟಾನು ಶನಿದು, ಸೊ ಗುರುವಿಂದು ಗ್ಯಾನಿಮೇಡ, ಮಂಗಳದು ಫೋಬೋಸ್. ಈ ಎಲ್ಲಾ 4 ಆಪ್ಷನ್ಸ್ ಸಹ ನನ್ನ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ, ಪೇಜ್ ನಂಬರ್ 19ರಲ್ಲಿ. ಜೊತೆಗೆ ಗ್ರಹಗಳು 16ರಲ್ಲಿ. ಎಲ್ಲವೂ ಕೂಡ ಪ್ರತಿಯೊಂದು ಗ್ರಹಗಳಿಗೆ ಸಂಬಂಧಪಟ್ಟಂತ ಉಪಗ್ರಹಗಳು ಮೆನ್ಷನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಮಾರ್ಕ್ ಮಾಡಿದೀನಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಪುಸ್ತಕ ಯೂಸ್ ಆಗುತ್ತೆ, ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ನೀವು ನೋಡ್ಬೋದಾಗತ್ತೆ. ಇನ್ನ ಮುಂದಿನ 3ನೇ ಕ್ವಶನ್, ಇದು ಸಹ ಸೌರವ್ಯೂಹಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಹೇಳಿಕೆ, ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಬಿ, ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತಿರುತ್ತದೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಕ್ವಶನ್, ಯಾಕಂದ್ರೆ ಸೂರ್ಯನು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವಂತ ಒಂದು ನಕ್ಷತ್ರ. ಆದ್ರೆ ಅದು ಚಲನೆಯ ಸಂದರ್ಭದಲ್ಲಿ ನಮ್ಗೆ ಹೇಗ್ ಗೋಚರ ಆಗತ್ತಪ್ಪ ಅಂದ್ರೆ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವುದಿಲ್ಲ, ಅದು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುತ್ತದೆ. ಇನ್ನ ಇದು ಭೂಮಿಯು ತನ್ನ ಕಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಸೊ ಹಾಗಾಗಿ ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಹಾಗಾದ್ರೆ ಈ ಹೇಳಿಕೆಗಳನ್ನ ನಾವು ನೋಡಿದಾಗ ಮೊದಲನೇ ಹೇಳಿಕೆ, 2ನೇ ಹೇಳಿಕೆ, 3ನೇ ಹೇಳಿಕೆ, 4ನೇ ಹೇಳಿಕೆಗಳನ್ನ ಪರಿಗಣಿಸಿದಾಗ ನಮ್ಗೆ ಸರಿಯಾದಂತ ಇದಪ್ಪ ಅಂದ್ರೆ ಹೇಳಿಕೆ 1 ಹಾಗೂ ಹೇಳಿಕೆ 2 ಸರಿ ಇವೆ. ಆದರೆ ಹೇಳಿಕೆ 2, ಹೇಳಿಕೆ 1 ಸರಿಯಾದ ವಿವರಣೆಯಾಗಿಲ್ಲ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಅಂತೇಳಿ ಮಾರ್ಕ್ ಮಾಡ್ತೀವಿ. ನೋಡಿ, ಆಪ್ಷನ್ ಬಿ ಸರಿಯಾದಂತ ಉತ್ತರ ಅಂತೇಳಿ ನಾವು ಮಾರ್ಕ್ ಮಾಡ್ತೀವಿ ಸ್ನೇಹಿತರೆ. ಬಿ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಅಕ್ಷದ ಸುತ್ತಲೂ ತಿರುಗುತ್ತಾನೆ ಸೂರ್ಯ. ಬಟ್ ನಮಗೆ ಕಾಣದು ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತಾನೆ ಅಂತ. ಸೊ ಇನ್ನು ನೆಕ್ಸ್ಟ್, ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ದಿನಕ್ಕೊಂದು ಬಾರಿ ಸುತ್ತುತ್ತದೆ, ಪೂರ್ಣಗೊಳಿಸುತ್ತದೆ ಅಂತ ಹೇಳ್ತೀವಿ. ಸೊ ಇದರ ಮಾಹಿತಿ ಕೂಡ ಸ್ನೇಹಿತರೆ ನಿಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ, ನನ್ನ ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಕೂಡ ಇದೆ ಸ್ನೇಹಿತರೆ, ನೀವು ನೋಡ್ಬೋದಾಗತ್ತೆ. ಇನ್ನ ಕರ್ನಾಟಕದ ನದಿಗಳನ್ನ ನೆನ್ನೆ ನಾನ್ HK ನಲ್ಲಿ ಪರ್ವತ ಶಿಖರಗಳನ್ನ ಇಳಿಕೆ ಕ್ರಮದಲ್ಲಿ ಕೇಳಿದ್ದ. ಇವತ್ತು ನದಿ ವ್ಯವಸ್ಥೆಗಳನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಕೇಳಿದ್ದೇನೆ. ಭೀಮಾ, ಮಲಪ್ರಭಾ, ತುಂಗಭದ್ರಾ, ಘಟಪ್ರಭಾ ಅಂತ ಇದೆ. ಭೀಮಾ, ಮಲಪ್ರಭಾ, ತುಂಗಭದ್ರಾ, ಘಟಪ್ರಭಾ ಅಂತ ಇದೆ. ಸೊ ಈ ಒಂದು ಸರಿಯಾದಂತ ಹೇಳಿಕೆಗಳನ್ನ, ನದಿಗಳನ್ನ ಪರಿಗಣಿಸಿ ಹೆಚ್ಚು ಉದ್ದದಿಂದ ಕಡಿಮೆ ಉದ್ದದ ನದಿಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕ ಅಷ್ಟೇ, ಭಾರತ ಅಲ್ಲ, ಕರ್ನಾಟಕ ಅಷ್ಟೇ. ಹುಷಾರಾಗಿ ಓದ್ಬೇಕಾಗತ್ತೆ ಕ್ವಶನ್. ಇದನ್ನ ಆಧಾರವಾಗಿ ಇಟ್ಟುಕೊಂಡಾಗ ಸೊ ಉದ್ದವಾದ ನದಿ ಯಾವುದು ಅಂತ ಬಂದಾಗ ಉದ್ದದಿಂದ ಕಡಿಮೆ ಉದ್ದ ತುಂಗಭದ್ರಾ ಆದ್ಮೇಲೆ 2ನೇ ಉದ್ದ ಮಲಪ್ರಭಾ ಆದ್ಮೇಲೆ ಭೀಮಾ ಆದ್ಮೇಲೆ ಘಟಪ್ರಭಾ. ಈ ರೀತಿಯಾಗಿ ನಾವು ಚಾಯ್ಸ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ಚಾಯ್ಸ್ ಮಾಡಿದಾಗ ನೋಡಿ, ಬಿ ಸಿ ಡಿ ಎ, ಬಿ ಸಿ ಎ ಡಿ ಸರಿಯಾದಂತ ಉತ್ತರ ಸ್ನೇಹಿತರೆ. ನೋಡಿ, BCAD ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ 2 ಇಲ್ಲಿ ನಿಮ್ಗೆ ಸರಿಯಾದಂತ ಉತ್ತರ. ಯಾವ್ದಪ್ಪ ಅಂದ್ರೆ ಮೊದಲನೇದು ತುಂಗಭದ್ರಾ, ಸಿ ಮಲಪ್ರಭಾ, ಎ ಭೀಮಾ, ಡಿ ಘಟಪ್ರಭಾ. ಈ ಒಂದು ಕ್ವಶನ್ಸ್ ಯಾರು ಬರೆದಿರ್ತೀರ ಅವಾಗ ಸರಿಯಾದಂತ ಒಂದು ಮಾರ್ಕ್ಸ್ ಸಿಗುತ್ತೆ. ಈ 4 ಉಪನದಿಗಳೇನಿದಾವೆ, ಈ 4 ಉಪನದಿಗಳನ್ನ ನಾವು ಕೃಷ್ಣಾ ನದಿಯ ಉಪನದಿಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಭೀಮಾ ಜೊತೆಗೆ
ಘಟಪ್ರಭಾ ಮತ್ತು ತುಂಗಭದ್ರಾ ಅಂತಾರಾಜ್ಯ ನದಿಗಳಾಗಿದ್ರೆ ಮಲಪ್ರಭಾ ಮಾತ್ರ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಎಂಡಾಗುವಂತ ಕೃಷ್ಣಾ ನದಿಯ ಉಪನದಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಇದು ಸರಿಯಾದಂತ ಉತ್ತರ ಅಂತ ಹೇಳ್ತೀವಿ ನಾವು. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಇನ್ನು ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯೂ ಸಹ ನನ್ನ ಪುಸ್ತಕದಲ್ಲಿದೆ ಸ್ನೇಹಿತರೆ. ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. ಇದು ಭೀಮಾ ನದಿ, ಮಲಪ್ರಭಾ ನದಿ ಜೊತೆಗೆ ತುಂಗಭದ್ರಾ ನದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು, ನದಿಯು 531 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಸಂಪೂರ್ಣವಾದಂತ ಮಾಹಿತಿಯನ್ನು ಸಹ, ನದಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನನ್ನ ಪುಸ್ತಕದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ. ಅದರ ಉದ್ದ ಎಷ್ಟಿದೆ ಎಲ್ಲವೂ ಸಹ ನನ್ನ ಪುಸ್ತಕದಲ್ಲಿದೆ, ನೀವು ನೋಡ್ಬೋದಾಗತ್ತೆ. ಇನ್ನು ನೆಕ್ಸ್ಟ್ ಪಕ್ಷಿಧಾಮಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಕೇಳಿದ್ದೇನೆ. ಇದೇನು ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ. ರಂಗನತಿಟ್ಟು ಪಕ್ಷಿಧಾಮ. ಸೊ ಇಲ್ಲಿ ಜೋಡಿಗಳನ್ನ ಗುರುತಿಸಿ, ಸರಿಯಾದ ಜೋಡಿಗಳನ್ನ ಗುರುತಿಸಿ ಅಂತ ಇದೆ. ರಂಗನತಿಟ್ಟು ಪಕ್ಷಿಧಾಮ ಮೈಸೂರಲ್ಲಿ ಇಲ್ಲ. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಲ್ಲಿದೆ. ಹಾಗಾಗಿ ಇದು ತಪ್ಪಾಗಿದೆ. ಇನ್ನು ಮಲೆಮಹದೇಶ್ವರ ವನ್ಯಜೀವಿ ಧಾಮ ಚಾಮರಾಜನಗರದಲ್ಲಿದೆ. ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯ ಬಳ್ಳಾರಿನಲ್ಲಿದೆ. ಕಪ್ಪತಗುಡ್ಡ ವನ್ಯಜೀವಿ ಧಾಮ ಇದು ಕೋಲಾರದಲ್ಲಿ ಇಲ್ಲ ಸ್ನೇಹಿತರೆ. ಕಪ್ಪತಗುಡ್ಡ ವನ್ಯಜೀವಿ ಧಾಮ ಇದು ಗದಗದಲ್ಲಿದೆ. ಹಾಗಾಗಿ ಇದು ಸಹ ತಪ್ಪಾಗಿದೆ. ಹಾಗಾದ್ರೆ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಮತ್ತು ಸಿ ಸರಿಯಾಗಿದೆ. ಸೊ ಬಿ ಮತ್ತು ಸಿ ಅನ್ನು ಆಧಾರವಾಗಿ ಇಟ್ಟುಕೊಂಡಾಗ ನಮಗೆ ನೋಡಿ ಸರಿಯಾದಂತ ಉತ್ತರ ಬಿ ಮತ್ತು ಸಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಪ್ಲಸ್ ಇದು ತಪ್ಪಾಗತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗೂ ಸಂಬಂಧಪಟ್ಟಂತ ಸರಿಯಾದ ಮಾಹಿತಿ ಇಲ್ಲಿದೆ ನೋಡಿ ನಿಮ್ಗೆ. ದರೋಜಿ ಬಳ್ಳಾರಿ, ಕಪ್ಪತಗುಡ್ಡ ಗದಗ, ಮಲೆಮಹದೇಶ್ವರ ಚಾಮರಾಜನಗರ, ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ, ಆ ಒಂದು 4 ಆಪ್ಷನ್ಸ್ ಗಳಿಗೂ ಕೂಡ ಸ್ನೇಹಿತರೆ ಸರಿಯಾದಂತ ಉತ್ತರವನ್ನ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ನೋಡ್ಬೋದಾಗತ್ತೆ. ನೆಕ್ಸ್ಟ್ ವಿಶೇಷವಾಗಿ ನಿನ್ನೆ ಲಾಟ್ರೈಟ್ ಸೈಡ್ ಬಗ್ಗೆ ಕೇಳಿದ್ರು. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾವ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ ಅಂತ ಕೇಳಿದರೆ, ಸೊ ಈ ಮಾರ್ಕ್ ಅನ್ನ ನೋಡಿದಾಗ ನಿಮ್ಗೆ ಬಹಳ ವಿಶೇಷವಾಗಿ ಗುಜರಾತ್ ಸ್ಟೇಟ್ ಶೋ ಅಪ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲರು, ಗೊಂಡರು, ತೋಡರು, ಸಂತಾಲರು ಎನ್ನುವಂತ 4 ಟ್ರೈಬಲ್ ಪೀಪಲ್ ಅಲ್ಲಿ ಈ ಮಾರ್ಕ್ ಅಲ್ಲಿ ಕಂಡು ಬರುವಂತ ಟ್ರೈಬಲ್ ಪೀಪಲ್ ಯಾರು ಅಂತ ಕೇಳ್ತೇನೆ ಸ್ನೇಹಿತರೆ. ಇಲ್ಲಿ ನೋಡಿ ಗೊಂಡರು, ತೋಡರು, ಸಂತಾಲರು, ಬಿಲ್ಲರು ಅಂತ ಇದೆ ನೋಡಿ. ಈ ಗುಜರಾತ್ ನ ಭಾಗದಲ್ಲಿ, ಈ ಭಾಗದಲ್ಲಿ ಕಂಡು ಬರುವಂತ ಟ್ರೈಬಲ್ ಪೀಪಲ್ ಯಾರು ಅಂತ ಬಂದಾಗ ಅವರನ್ನ ನಾವು ಬಿಲ್ಲರು ಅಂತ ಕರಿತೀವಿ. ಹಾಗಾಗಿ ಸರಿಯಾದಂತ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬಿಲ್ಲರು ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಬಿಲ್ಲರು ಬರೆದಿರೋರಿಗೆ 1 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ನೆನ್ನೂ ಕೂಡ ಬೋಡೋ ಭಾಷೆಯ ಬಗ್ಗೆ ಕ್ವಶನ್ ಕೇಳಿದ್ರು. ಸೊ ಹಾಗಾಗಿ ಅದನ್ನ ನೀವು ಹುಷಾರಾಗಿ ನೋಡ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ ಇಲ್ಲಿದೆ ಗುಜರಾತ್ ಪಟೇಲಿಯಾ ಬಿಲ್ಲರು ಅಂತ ಇದೆ. ಈ ಬಿಲ್ಲರು ಎನ್ನುವಂತ ಒಂದು ಆನ್ಸರ್ ಏನಿದೆ ಅದು ಸರಿಯಾಗಿರುತ್ತೆ. ಇಲ್ಲಿ ನೋಡಿ ಬಿಲ್ಸ್ ಅಂತ ಇದೆ, ಅದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಬಿಲ್ಸ್ ಮಧ್ಯಪ್ರದೇಶ, ಬಿಲ್ಲರು ಗುಜರಾತ್. ಇನ್ನು ರಾಜಸ್ಥಾನದಲ್ಲೂ ಸಹ ನಮಗೆ ಬಿಲ್ಸರು ಅತಿ ಪ್ರಮುಖವಾಗಿ ಕಂಡು ಬರ್ತಾರೆ. ಇದನ್ನ ನೋಡಿ ಸ್ನೇಹಿತರೆ, ನನಗೆ ಈ ನನ್ನ ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಹಾಕಿದ್ದೀನಿ, ನೀವು ನೋಡ್ಬೋದಾಗತ್ತೆ. ಇನ್ನ ಜಲಪಾತಗಳ ಬಗ್ಗೆ ಒಂದು ಕ್ವಶನ್ಸ್ ಕೇಳಿದರೆ, ಛಯಾಭಾಗವತಿ ಜಲಪಾತವನ್ನ ನಿರ್ಮಿಸುವಂತ ನದಿ ಯಾವುದು ಅಂತ. ಛಯಾಭಾಗವತಿ ಜಲಪಾತವನ್ನ ನಿರ್ಮಿಸುವಂತ ನದಿ ಮಲಪ್ರಭಾ, ವೇದಾವತಿ, ಭೀಮಾ, ದೋಣಿ ನದಿಗಳು ಅಂತ ಕೇಳ್ತಿದ್ದಾರೆ. ಸೊ ಹಾಗಾದ್ರೆ ಈ ದೋಣಿ ನದಿ ಅಂತ ಬಂದಾಗ, ದೋಣಿ ನದಿ ಕೃಷ್ಣಾ ನದಿಯ ಎಡದಂಡೆಯ ಉಪನದಿ. ಇದು ವಿಶೇಷವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ ಇಂಥ ದೋಣಿ ನದಿ. ಸೊ ಕರ್ನಾಟಕದಲ್ಲಿ ಹರಿಬೇಕಾದ್ರೆ ಇದನ್ನ ಕರ್ನಾಟಕದ ಕಣ್ಣೀರಿನ ನದಿ ಅಂತ ಕರಿತೀವಿ. ಬದಲಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಪ್ರಯೋಜನವನ್ನು ನೀಡುವಂತ ದೋಣಿ ನದಿಗೆ ಒಂದು ಸ್ಲೋಗನ್ ಇದೆ, ದೋಣಿ ಹರಿದರೆ ವಿಜಯಪುರದ ಓಣಿಯೆಲ್ಲ ಜೋಳವೆಂಬ ನಾಣ್ಣುಡಿ ಇದೆ ಅಂತೇಳಿ. ಹೆಚ್ಚು ಪ್ರಯೋಜನವನ್ನು ನೀಡುವಂತ ದೋಣಿ ನದಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಹರಿಬೇಕಾದ್ರೆ ಸುಂದರವಾದಂತ ಛಯಾಭಾಗವತಿ ಜಲಪಾತವನ್ನ, ಸೊ ದೋಣಿ ನದಿಯು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಹರಿಬೇಕಾದ್ರೆ ಸುಂದರವಾದಂತ ಛಯಾಭಾಗವತಿ ಜಲಪಾತವನ್ನ ನಿರ್ಮಾಣ ಮಾಡುತ್ತದೆ. ಹಾಗಾಗಿ ಛಯಾಭಾಗವತಿ ಜಲಪಾತ ಯಾವ ನದಿಯಿಂದ ನಿರ್ಮಾಣ ಆಗುತ್ತೆ ಅಂತ ಕೇಳಿದಾಗ ನಾವು ಕೃಷ್ಣಾ ನದಿಯ ಎಡದಂಡೆಯ ಉಪನದಿ ಆದಂತ ದೋಣಿ ನದಿಯಿಂದ ನಿರ್ಮಾಣ ಆಗುತ್ತೆ. ಇನ್ನು ಮಲಪ್ರಭಾ ನದಿ ಯಾವ್ದಾದ್ರು ಜಲಪಾತ ಇದೆ ಅಂದ್ರೆ ಖಂಡಿತವಾಗ್ಲೂ ಮಲಪ್ರಭಾ ನದಿಗೆ ಜಲಪಾತ ಇಲ್ಲ. ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಇದಕ್ಕೆ ನವಿಲು ತೀರ್ಥದ ಬಳಿ ರೇಣುಕಾಸಾಗರ ಜಲಾಶಯವನ್ನ ನಿರ್ಮಾಣ ಮಾಡಿದೀವಿ. ಇನ್ನು ವೇದಾವತಿ ನದಿಗೂ ಸಹ ಯಾವುದೇ ಜಲಪಾತ ಇಲ್ಲ. ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಲ್ಲಿ ವಾಣಿವಿಲಾಸ ಸಾಗರ ಅಣೆಕಟ್ಟೆಯನ್ನು ಕಟ್ಟಿದೀವಿ. ಇನ್ನು ಭೀಮಾ ನದಿಗೆ, ಕೃಷ್ಣಾ ನದಿಯ ಉಪನದಿಯಾದಂತಹ ಭೀಮಾ ನದಿಗೆ ವಿಶೇಷವಾಗಿ ಚಂದ್ರಭಾಗ ಎನ್ನುವಂತ ಅಣೆಕಟ್ಟೆನ ಕಲಬುರಗಿನಲ್ಲಿ ಕಟ್ಟಿದೀವಿ. ಸೊ ಹಾಗಾಗಿ ಯಾವ ನದಿಗಳಿಗೂ ಕೂಡ ಜಲಪಾತಗಳಿಲ್ಲ, ದೋಣಿಗೆ ಮಾತ್ರ ಇದೆ. ಛಯಾಭಾಗವತಿ ಎನ್ನುವಂತ ಜಲಪಾತ ದೋಣಿ ನದಿಗಿದೆ. ನೆಕ್ಸ್ಟ್ ಅದರ ಒಂದು ಸಂಪೂರ್ಣ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿದೆ, ದೋಣಿ ನದಿಯು ಯಾದಗಿರಿ ಜಿಲ್ಲೆಯಲ್ಲಿ 122 ಮೀಟರ್ ಎತ್ತರದಿಂದ ಧುಮುಕಿ ಛಯಾಭಾಗವತಿ ಜಲಪಾತವನ್ನು ನಿರ್ಮಾಣ ಮಾಡಿದೆ. ನನ್ನ ಪುಸ್ತಕದಲ್ಲಿ ನಿಮಗೆ ಸರಿಯಾದಂತ ಒಂದು ಉತ್ತರ ಸಿಗುತ್ತೆ ಸ್ನೇಹಿತರೆ.
ಇನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೆನ್ನೆನೂ ಸಹ ನಾನ್ HK ನಲ್ಲೂ ಸಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಕ್ವಶನ್ ಕೇಳಿದ್ರು, ಇವತ್ತು ಸಹ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದೇನೆ. ಸೊ ಇಲ್ಲಿ ಸರಿಯಾದ ಜೋಡಿಗಳನ್ನ ಮಾತ್ರ ಗುರುತಿಸಬೇಕು. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂತ ಕೇಳಿದ್ದೇನೆ, ನವದೆಹಲಿಯಲ್ಲಿದೆ. ಖಂಡಿತವಾಗ್ಲೂ ರೈಟ್. ಯಾಕಪ್ಪ ಅಂದ್ರೆ ಭಾರತದ ಅತಿ ದೊಡ್ಡ, ಭಾರತದ ಜನ ನಿಬಿಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದಾಗ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿದೆ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂತ ಬಂದಾಗ ಇದು ಕೋಲ್ಕತ್ತಾದಲ್ಲಿದೆ, ಸರಿ ಇದೆ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದಾಗ ಇದು ಮುಂಬೈನಲ್ಲಿದೆ. ಈ ಮೂರು ಸರಿಯಾಗಿದೆ. ಹಾಗಾದ್ರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀ ಪೆರಂಬದೂರು ಅಂತ ಇದೆ. ನೋ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಪೆರಂಬದೂರಿನಲ್ಲ, ತೆಲಂಗಾಣದಲ್ಲಿದೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೇಟ್ಮೆಂಟ್ ಏನಾಗಿದೆಯಪ್ಪ ಅಂದ್ರೆ ತಪ್ಪಾಗಿದೆ. ಹಾಗಾದ್ರೆ ಸರಿಯಾದಂತ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂದ್ರೆ A, B ಮತ್ತು C ಸರಿಯಾಗಿದೆ. ಹಾಗಾಗಿ ಇದನ್ನು ಅನಾಲಿಸಿಸ್ ಮಾಡಿದಾಗ ABC ಸರಿಯಾಗಿದೆ ಸ್ನೇಹಿತರೆ. ಆಪ್ಷನ್ C ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯು ಸಹ ನನ್ನ ಪುಸ್ತಕದಲ್ಲಿದೆ ಸ್ನೇಹಿತರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾ, ಛತ್ರಪತಿ ಶಿವಾಜಿ ಮುಂಬೈ, ಇಂದಿರಾ ಗಾಂಧಿ ನವದೆಹಲಿ, ರಾಜೀವ್ ಗಾಂಧಿ ಹೈದರಾಬಾದ್ ತೆಲಂಗಾಣದಲ್ಲಿದೆ. ಸೊ ಹಾಗಾಗಿ ನೀವು ನೋಡ್ಬೋದಾಗತ್ತೆ ಸಂಪೂರ್ಣವಾದಂತ ಮಾಹಿತಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ. ಇನ್ನು ನೋಡಿ ಸ್ನೇಹಿತರೆ, ನಿಮಗೆ ವಿಶೇಷವಾಗಿ ನನಗೆ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಎಲ್ಲಾ ಕ್ವಶನ್ಸ್ಗಳು ನನ್ನ ಪುಸ್ತಕದಲ್ಲಿ ಕವರ್ ಆಗಿದೆ. ಅದು ವಿಶೇಷತೆ ನೋಡಿ. ಇಲ್ಲಿ ಪದಗಳಲ್ಲಿದೆ, ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನ ಪೂರ್ತಿಗೊಳಿಸಿದರೆ ಅದನ್ನ ಹೀಗೆ ಕರೆಯಲಾಗುವುದು. ಯಾಕಂದ್ರೆ ಸಾಗರ ಪ್ರವಾಹಗಳು ಉಂಟಾಗುವುದು, ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಕರೆಂಟ್ ಓಷನ್ಸ್ಗಳು ಉಂಟಾಗಿ, ಕರೆಂಟ್ ಓಷನ್ಸ್ಗಳು ವೃತ್ತಾಕಾರದ ಚಲನೆಯನ್ನ ಪೂರ್ಣಗೊಳಿಸಿದರೆ ಅದನ್ನು ಏನಂತ ಕರಿತೀವಿ ಅಂತ ರೈಟ್, ಸುಬ್ಬರವಿಳಿತ, ಡ್ರಿಫ್ಟ್, ಅಲೆಗಳು, ಗೈರ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ಗೈರ್ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಗೈರ್. ಬರೆದಿರೋರಿಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಸಿಗುತ್ತೆ. ಸಿ ನೋಡಿ, ABCD ಒಳಗೆ D ಸರಿಯಾದಂತ ಆನ್ಸರ್ ಗೈರ್. ಇದಕ್ಕೆ ಒಂದು ನನ್ನ ಪುಸ್ತಕದಲ್ಲಿ ಸರಿಯಾದಂತ ಉತ್ತರ ಸಿಗುತ್ತೆ ಸ್ನೇಹಿತರೆ. ನೋಡಿ, ವಿತ್ ಪ್ರೂಫ್ ಇದೆ. ಸೊ ಇಲ್ಲಿ ನೋಡಿ, ಸಾಗರಗಳಲ್ಲಿ ಪ್ರವಾಹಗಳೊಂದು ಪೂರ್ಣ ವೃತ್ತವನ್ನ ನಿರ್ಮಿಸುವುದನ್ನ ಕಾಣಬಹುದು. ಈ ವೃತ್ತಾಕಾರದ ವ್ಯವಸ್ಥೆಗೆ ನಾವು ಗೈರ್ ಅಂತ ಕರಿತೀವಿ. ಸೊ ಈ ಪುಸ್ತಕದಲ್ಲಿ ಆ ಒಂದು ಸಂಪೂರ್ಣವಾದಂತ ಮಾಹಿತಿ ಇದೆ ಸ್ನೇಹಿತರೆ, ನೀವು ನೋಡ್ಬೋದಾಗತ್ತೆ. ನೆಕ್ಸ್ಟ್ ಅದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗೋದಾದ್ರೆ ಮತ್ತೊಂದು ಕ್ವಶನ್ ಇದೆ ನೋಡಿ. ಏಷ್ಯಾ ಖಂಡದ ಕೆಳಗಿನ ಯಾವ ನದಿಗಳು ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ? ಏಷ್ಯಾ ಖಂಡದಲ್ಲಿರುವಂತಹ ಕೆಳಗಿನ ಯಾವ ನದಿಗಳು ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಪರ್ಲ್, ಹ್ಯಾಂಗ್ಹೋ, ಯುನಿಸೈ, ಆಂಗ್ಸೆ, ಕ್ಯಾಂಗ್ ನದಿ ಅಂತ ಇದಾವೆ. ಈ 4 ನದಿಗಳಲ್ಲಿ ಯಾವುದು ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ ಅಂದ್ರೆ ಆಪ್ಷನ್ ಬಿ, ಹ್ಯಾಂಗ್ಹೋ ನದಿ ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ. ಬಿ ಸರಿಯಾದಂತ ಉತ್ತರ. ಸೊ ಹಾಗಾದ್ರೆ ಹ್ಯಾಂಗ್ಹೋ ನದಿ ಏನನ್ನ ಸೇರುತ್ತೆ ಸರ್ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಅದಕ್ಕೆ ಸರಿಯಾದಂತ ಉತ್ತರ ಇದೆ ಹ್ಯಾಂಗ್ಹೋ ಅಥವಾ ಹಳದಿ ನದಿ ಅಂತ ಕರೆಯುವಂತ ಹ್ಯಾಂಗ್ಹೋ ನದಿ. ಸೊ ಇಲ್ಲಿ ನೋಡಿ, ಇದು ಸಮುದ್ರ ಅಥವಾ ಬೋಹಾಯಿ ಕೊಲ್ಲಿಯನ್ನ ಸೇರುತ್ತದೆ. ಇದು ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ, ಸಮುದ್ರ ಅಥವಾ ಬೋಹಾಯಿ ಕೊಲ್ಲಿಯನ್ನ ಸೇರುತ್ತದೆ. ಹಾಗಾಗಿ ಇದಕ್ಕೆ ನಿಮ್ಗೆ ಸರಿಯಾದಂತ ಉತ್ತರ ಈ ಒಂದು ನನ್ನ ಪುಸ್ತಕದ ಈ ಒಂದು ಪೇಜ್ ಅನ್ನ ನೋಡಿದ್ರೆ ಸಿಗುತ್ತೆ ಸ್ನೇಹಿತರೆ. ವರ್ಲ್ಡ್ ಜಿಯೋಗ್ರಫಿನಲ್ಲಿ ಆಲ್ಮೋಸ್ಟ್ ಈ ಪುಸ್ತಕದಿಂದ ಬಹಳಷ್ಟು ಪ್ರಶ್ನೆಗಳು ಕವರ್ ಆಗಿದಾವೆ. ಇನ್ನು ನೆಕ್ಸ್ಟ್, ಇನ್ನ ಮೆಸೆಟಾ ಪ್ರಸ್ಥಭೂಮಿಯು ಯಾವ ಖಂಡದಲ್ಲಿದೆ? ಮೆಸೆಟಾ ಎನ್ನುವಂತ ಒಂದು ಪ್ರಸ್ಥಭೂಮಿ ನಮಗೆ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಇಲ್ಲಿ ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಅಂತ ಇದೆ. ಸೊ ಈ ಮೆಸೆಟಾ ಎನ್ನುವಂತ ಪ್ರಸ್ಥಭೂಮಿ ಯಾವ ಕಾಂಟಿನೆಂಟಲ್ ಬರುತ್ತಪ್ಪ ಅಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಯುರೋಪ್ ಕಾಂಟಿನೆಂಟಲ್ ಬರುತ್ತೆ. ಸೊ ಆಫ್ರಿಕಾದಲ್ಲಿ ಬರಲ್ಲ, ದಕ್ಷಿಣ ಅಮೆರಿಕಾದಲ್ಲಿ ಬರಲ್ಲ, ಉತ್ತರ ಅಮೆರಿಕಾದಲ್ಲಿ ಬರಲ್ಲ. ಈ 53ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯುರೋಪ್ ಅಂತ. ಇದನ್ನು ಸಹ ಸ್ನೇಹಿತರೆ ನೀವು ನೋಡ್ಬೋದಾಗತ್ತೆ. ಇದನ್ನು ಸಹ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ. ನೀವು ಹಳೆಯ ಮೌಂಟೇನ್ಸ್ ಬ್ಲಾಕ್ಸ್, ಯುರೋಪಿನ ಹಳೆಯ ಮೌಂಟೇನ್ ಬ್ಲಾಕ್ ಅರ್ಸಿನಿಯಾ, ಕ್ಯಾಲೆಡೋನಿಯಾ ಭಾಗದಲ್ಲಿ ಕಂಡು ಬರುವಂತ ಇದರಲ್ಲಿ ನಮಗೆ ವಿಶೇಷವಾಗಿ ನೋಡಿ, ಪಶ್ಚಿಮದಲ್ಲಿ ಸ್ಪೇನ್ ನ ಮೆಸೆಟಾ, ಫ್ರಾನ್ಸ್ ನ ಮಧ್ಯ ಪ್ರಸ್ಥಭೂಮಿ ಕಂಡು ಬರುತ್ತೆ ನೋಡಿ. ವಿತ್ ಪದದ ಸಮೇತ ನನ್ನ ಪುಸ್ತಕದಲ್ಲಿ ಕಾಣಬಹುದು ಸ್ನೇಹಿತರೆ. ಸ್ಪೇನ್ ನ ಮೆಸೆಟಾ ಇಲ್ಲಿ ನಮಗೆ ಕಂಡು ಬರುತ್ತೆ. ಹಾಗಾಗಿ ಇದು ಯುರೋಪ್ ಅಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ನೀವು ಸರಿಯಾದಂತ ಉತ್ತರವನ್ನ ಒನ್ಸ್ ಅನಾಲಿಸಿಸ್ ಮಾಡಬಹುದು. ಇನ್ನ ನೆಕ್ಸ್ಟ್, ಇದು ನೋಡಿ ತುಂಬಾ ಸಿಂಪಲ್ ಅನ್ಸಿದ್ರು ಕೂಡ ಸ್ವಲ್ಪ ಟ್ವಿಸ್ಟ್ ಇದೆ ಕ್ವಶನ್. ವಾಯುಮಂಡಲದ ಸಂಯೋಜನೆಗೋಸ್ಕರ ವಾಯುಮಂಡಲದ ಸಂಯೋಜನೆಯಲ್ಲಿ ಕಂಡು ಬರುವಂತಹ ಅನಿಲಗಳನ್ನ ಯಾವ ಅನಿಲಗಳು ಹೆಚ್ಚಾಗಿದ್ದಾವೆ, ಹೆಚ್ಚಾಗಿಂದ ಹೆಚ್ಚು ಯಾವ್ದಿದೆ, ಕಡಿಮೆ ಯಾವ್ದಿದೆ ಅಂತ ಬರೀರಿ ಅಂತ. ಸೊ ಒಂಥರ ಇದನ್ನ ನಾವು ಇಳಿಕೆ ಕ್ರಮ ಅಂತ ಹೇಳ್ತಾ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಯಾವ ಅನಿಲ ಜಾಸ್ತಿ ಇದೆ ಅಂತ ಬಂದಾಗ ನಿಮ್ಗೆ ಸಹಜವಾಗಿ ಏನು ಕನ್ಫ್ಯೂಷನ್ ಆಗಲ್ಲ. ವಾತಾವರಣದಲ್ಲಿ ಅಥವಾ ವಾಯುಮಂಡಲದಲ್ಲಿ ಹೇರಳವಾಗಿರುವಂತ ಅನಿಲ ಸಾರಜನಕ ಸಿಕ್ಕೋಗುತ್ತೆ, ಆಮ್ಲಜನಕ ಸಿಕ್ಕೋಗುತ್ತೆ. 2 ಆಪ್ಷನ್ ಅಲ್ಲೂ ಇದೆ.
ಸೊ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗೋದು ಯಾವ್ದಪ್ಪ ಅಂದ್ರೆ 0.97 ಇರುವಂತ ಆರ್ಗನ್, 0.04 ಇರುವಂತ ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಸ್ವಲ್ಪ ನಿಮಗೆ ವೇರಿಯೇಷನ್ಸ್ ಆಗುತ್ತೆ. ಹಾಗಾಗಿ ನೋಡಿ, ಸಾರಜನಕ, ಆಮ್ಲಜನಕ, ಆರ್ಗಾನ್, ಇಂಗಾಲದ ಡೈಆಕ್ಸೈಡ್ ಮತ್ತು ನಿಯಾನ್, ಈ ಕ್ರಮ ಇದರ ಒಂದು ಸರಿಯಾದಂತ ಕ್ರಮವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಯಾರು ಬರೆದಿರ್ತೀರ ಸ್ನೇಹಿತರೆ, ನಿಮಗೆ ಬಹುತೇಕ ಒಂದು ಮಾರ್ಕ್ಸ್ ಸಿಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದರ ಒಂದು ಸಂಪೂರ್ಣ ಮಾಹಿತಿಯೂ ಸಹ ನೋಡಿ ಸ್ನೇಹಿತರೆ ನನ್ನ ಪುಸ್ತಕದಲ್ಲಿದೆ, ಇಲ್ಲಿದೆ ನೋಡಿ. ನಿಮಗೆ 2 ಸಿಕ್ಕೋಗುತ್ತೆ. 78% ಸಾರಜನಕ, 21% ಆಮ್ಲಜನಕ, ಉಳಿದ ಅನಿಲಗಳು 0.1ಗಿಂತ ಕಡಿಮೆ ಇದಾವೆ. ಅದರಲ್ಲಿ ಆರ್ಗಾನು, ಕ್ರಮವಾಗಿ ಆರ್ಗಾನ್ ಜಾಸ್ತಿ, ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್, ನೆಕ್ಸ್ಟ್ ನಿಯಾನ್, ಓಝೋನ್ ನಂತಹ ಅನಿಲಗಳು ಇಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಒಂದು ಸಂಪೂರ್ಣವಾದಂತಹ ಮಾಹಿತಿ ನಮ್ಮ ವಾಯುಮಂಡಲದ ಒಂದು ಕಾನ್ಸೆಪ್ಟ್ ಅಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಮುಂದೆ ನೋಡೋದಾದ್ರೆ ಇಲ್ಲಿ ನೋಡಿ, ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡು ಬರುತ್ತದೆ? ಜಸ್ಕರ, ಲಡಾಖ್, ಸುಲೈಮಾನ್, ಕಿರ್ತಾರ್ ಶ್ರೇಣಿ, ಪೀರ್ಪಂಜಾಲ, ಕಾರಾಕೋರಂ ಶ್ರೇಣಿ, ಡಿ ಪೀರ್ಪಂಜಾಲ ಮತ್ತು ಜಾಸ್ಕರ ಶ್ರೇಣಿ. ಹಾಗಾದ್ರೆ ಕಾಶ್ಮೀರ ಕಣಿವೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪೀರ್ಪಂಜಾಲ ಮತ್ತು ಜಾಸ್ಕರ ಶ್ರೇಣಿಯ ನಡುವೆ ಕಂಡು ಬರುತ್ತದೆ. ಕಾಶ್ಮೀರ ಕಣಿವೆ, ಕಾಶ್ಮೀರವು ಪೀರ್ಪಂಜಾಲ ಮತ್ತು ಜಾಸ್ಕರ ಶ್ರೇಣಿಯ ನಡುವೆ ಕಂಡು ಬರುತ್ತೆ ಸ್ನೇಹಿತರೆ. ಇದು ಸರಿಯಾದಂತ ಉತ್ತರ. ಇದರ ಒಂದು ಸರಿಯಾದಂತ ಆನ್ಸರ್ಗೂ ಕೂಡ ನಿಮ್ಗೆ ಕ್ವಶನ್ಗೂ ಕೂಡ ನನ್ನ ಪುಸ್ತಕ ನೋಡಿದ್ರೆ ನಿಮ್ಗೆ ಇಂಟ್ ಸಿಗುತ್ತೆ ನೋಡಿ. ಪೀರ್ಪಂಜಾಲ ಶ್ರೇಣಿಯು ಝೀಲಂ ನದಿಯಿಂದ ಬಿಯಾಸ್ ನದಿಯವರೆಗೂ ವಿಸ್ತರಿಸಿದೆ. ಇದು ಕಾಶ್ಮೀರ ಮತ್ತು ಲಡಾಖ್ಗಳಲ್ಲಿ ವಿಸ್ತರಿಸಿದೆ. ಪೀರ್ಪಂಜಾಲ ಶ್ರೇಣಿಯನ್ನ ಎತ್ತರದಲ್ಲಿರುವ ಜಾಸ್ಕರ್ ಶ್ರೇಣಿಯಿಂದ ಬೇರ್ಪಡಿಸಿದೆ. ಇನ್ ಬಿಟ್ವೀನ್ ನಮಗೆ ಕಾಶ್ಮೀರದ ಕಣಿವೆ ಕಂಡು ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನ ನೋಡಿದ್ರೆ ಈಸಿಯಾಗಿ ಆ ಕ್ವಶನ್ಸ್ಗೆ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಅದರ ಸಂಪೂರ್ಣ ಒಂದು ಇನ್ಫಾರ್ಮೇಶನ್ಸ್ ಕೂಡ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಆಗಿದೆ, ನೀವು ನೋಡ್ಬೋದಾಗತ್ತೆ. ಇನ್ನ ಮುಂದಿನ ಕ್ವಶನ್ಸ್ ಯಾವುದು ಅಂತ ಬಂದಾಗ, ಈ ಕೆಳಗಿನ ತಪ್ಪಾದಂತ ಹೇಳಿಕೆಯನ್ನ ಪರಿಗಣಿಸಿ ಅಂತ ಇದೆ. ತಪ್ಪಾದ ಹೇಳಿಕೆಗಳು ಯಾವುದು ಅಂತ ಬಂದಾಗ, ಜಯ ಮತ್ತು ರತ್ನ ಅರೆ ಕುಬ್ಜ ಗೋಧಿ ತಳಿಗಳು ಅಂತ ಇದಾವೆ. ಬಿ ನಾರ್ಮನ್ ಇ ಬೋರ್ಲಾಂಗ್ ಅರೆ ಕುಬ್ಜ ಗೋಧಿ ತಳಿ ವಿಧಗಳನ್ನು ಅಭಿವೃದ್ಧಿಪಡಿಸಿದನು. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸ್ ಅಲ್ಲಿದೆ. ಸೋನಾಲಿಕಾ ಮತ್ತು ಕಲ್ಯಾಣ್ ಸೋನಾ ಉತ್ತಮ ಇಳುವರಿ ನೀಡಬಲ್ಲ ಹಾಗೂ ರೋಗ ನಿರೋಧಕ ಗೋಧಿಯ ತಳಿಯ ವಿಧಗಳು ಅಂತೇಳಿ 4 ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಬಿ ಸಿ ಡಿ ಸರಿಯಾದಂತ ಉತ್ತರ ಆಗಿದೆ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಜಯ ಮತ್ತು ರತ್ನ ಅನ್ನೋದು ಇದು ಗೋಧಿಯ ತಳಿ ಅಲ್ಲ, ಬದಲಾಗಿ ಭತ್ತ ಅಥವಾ ಅಕ್ಕಿಯ ತಳಿ ಅಂತ ಕರಿತೀವಿ. ಹಾಗಾಗಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂದ್ರೆ ಎ ತಪ್ಪಾದ ಹೇಳಿಕೆಯಾಗಿದೆ. ಇನ್ನು 3 ಸರಿಯಾಗಿದೆ, ಬಟ್ ಎ ತಪ್ಪಾದ ಹೇಳಿಕೆಯಾಗಿದೆ. ಸೊ ಇದರ ಮಾಹಿತಿ ಕೂಡ ನನ್ನ ಪುಸ್ತಕದಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಜಯ ಪದ್ಮ ಅನ್ನಪೂರ್ಣ ಅಕ್ಕಿಯ ತಳಿಗಳು ಆಲ್ಮೋಸ್ಟ್ 25ರಿಂದ 30 ಅಕ್ಕಿಯ ತಳಿಗಳೇನಿದಾವೆ ಇವೆಲ್ಲವೂ ಸಹ ನನ್ನ ಪುಸ್ತಕದಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದನ್ನ ಓದ್ಕೊಂಡ್ರೆ ಅದಲ್ಲ ಅನ್ನೋದು ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಕೆಳಗಿನವುಗಳಲ್ಲಿ ಸರಿಯಾದಂತ ಜೋಡಣೆಗಳನ್ನ ಗುರುತಿಸಿ ಅಂತ ಹೇಳಿದ್ದೇನೆ. ಯಾವುದು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತೇಳಿ. ಮುಂಬೈ ಮತ್ತು ಪುಣೆ ಕೈಗಾರಿಕಾ ಪ್ರದೇಶ ಇದು ಸೂರತ್ ನಲ್ಲಿದೆ ಅಂತ ಇದ್ರೆ ಅಲ್ಲ, ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂದ್ರೆ ಮುಂಬೈ ಮತ್ತು ಕೈಗಾರಿಕಾ ಪುಣೆ ಪ್ರದೇಶ ಇರೋದು ಮಹಾರಾಷ್ಟ್ರದಲ್ಲಿ, ಸೊ ಸೂರತ್ ಇರೋದು ನಿಮ್ಗೆ ಗುಜರಾತ್ ಅಲ್ಲಿ, ಹಾಗಾಗಿ ಇದು ತಪ್ಪಾಗಿದೆ. ಇನ್ನು ಚೋಟಾನಾಗಪುರ ಪ್ರದೇಶ ಸಿಂಧ್ರಿಯಲ್ಲಿದೆ, ಕರೆಕ್ಟ್ ಆಗಿದೆ. ದೆಹಲಿ ಮೀರತ್ ಪ್ರದೇಶ ಪಾಣಿಮತ್ ಅಲ್ಲಿದೆ, ಕರೆಕ್ಟ್ ಆಗಿದೆ. ಇನ್ನ ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ ಪ್ರಕಾಶಂ, ಕೊಲ್ಲಂ ತಿರುವನಂತಪುರ ಕೈಗಾರಿಕಾ ಪ್ರದೇಶ ಪ್ರಕಾಶಮಲ್ ಅಂತ ಇದೆ. ಸೊ ಹಾಗಾಗಿ ಇದು ಕೂಡ ತಪ್ಪಾಗಿದೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಸ್ನೇಹಿತರೆ, ಸರಿಯಾದಂತ ಉತ್ತರ ಸರಿಯಾಗಿರೋದು ಬಿ ಮತ್ತು ಸಿ ಸರಿಯಾಗಿದೆ. ಆಪ್ಷನ್ ಬಿ ಇದಕ್ಕೆ ನಿಮ್ಗೆ ಸರಿಯಾದಂತ ಉತ್ತರ ಸಿಗುತ್ತೆ, ಸರಿಯಾದಂತ ಮಾರ್ಕ್ಸ್ ಸಿಗುತ್ತೆ. ಇದನ್ನ ಹಾಕಿರೋರು ಖಂಡಿತವಾಗ್ಲೂ 1 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಇದಿಷ್ಟು ನೆನ್ನೆ ನಡೆದಂತ ಏನು HK ಸಂಬಂಧಪಟ್ಟಂತ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂತ ಸರಿ ಉತ್ತರಗಳ ಒಂದು ವಿಶ್ಲೇಷಣೆ ಸ್ನೇಹಿತರೆ. ಸೊ ಹೀಗಾಗಿ ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ಬಂದಾಗ ನಾವು ಖಂಡಿತವಾಗ್ಲೂ ಮುಂದೆ ನೋಡೋಣ. ಬಟ್ ಆಲ್ಮೋಸ್ಟ್ 90.99% ಸರಿಯಾದಂತ ಉತ್ತರವನ್ನೇ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ಪುಸ್ತಕ ಇನ್ನೂ ಪರ್ಚೇಸ್ ಮಾಡಿಲ್ಲ, ಸೊ ನೋಡಿ, ನೆನ್ನೆಯಿಂದ ಇವತ್ತು ಖಂಡಿತವಾಗ್ಲೂ ಒಂದು ಕ್ವಶನ್ಸ್ ಬಿಟ್ಟು ನೆನ್ನೆ ಎಕ್ಸಾಮಲ್ಲೂ ಅಷ್ಟೇ, ಇವತ್ತು ಎಕ್ಸಾಮಲ್ಲೂ ಅಷ್ಟೇ, ಎಲ್ಲ ವಿತ್ ಲೈನ್ ಅಲ್ಲಿ ವಿತ್ ಆನ್ಸರ್ ಸಮೇತ ನನ್ನ ಪುಸ್ತಕದಿಂದ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಹಾಗಾಗಿ ಹೆಚ್ಚು ಶೇರ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.